ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಸಂಡೇದು ಬ್ಲಾಗ್ ಆಗಿರುತ್ತೆ. ಸಂಡೇ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಹಸ್ಬೆಂಡೂ ಮನೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಏನಾದರೂ ಸ್ಪೆಷಲಾಗಿ ಮಾಡಲೇಬೇಕು. ಏನಾದರೂ ಅಂದರೆ ಮಧ್ಯಾಹ್ನದ ಲಂಚ್. ಸೊ ಅದನ್ನು ಸ್ಪೆಷಲಾಗಿ ಮಾಡಲೇಬೇಕು ಅವರಿಗೆ. ಸೊ ಅವ್ರು ಜಾಸ್ತಿಯಾಗಿ ಇಷ್ಟಪಡೋದು ಬಿರಿಯಾನಿ. ಸೊ ಅದಕ್ಕೋಸ್ಕರ ಇವತ್ತು ಮಟನ್ ಬಿರಿಯಾನಿ ಮಾಡೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟಿಗೆ ಇಲ್ಲಿ ಮಟನೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಯಿತು, ಎಲ್ಲಿಗೆಲ್ಲ ಹೋಗಿದ್ವಿ, ಏನೇನು ಮಾಡಿದ್ವಿ, ಸೊ ಎಲ್ಲನೂ ನಾನು ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊನೆ ತನಕ ವ್ಲಾಗನ್ನು ನೋಡಿ, ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಟನೆಲ್ಲ ವಾಶ್ ಮಾಡೋಣ ಅಂತೇಳಿ ಸೊ ನಾನು ಫಸ್ಟಿಗೆ ತೋರಿಸ್ತಾ ಇದ್ದೆ. ನನಗೇನು ಮಟನ್ ತಗೊಬಂದಿರೋ ಪ್ಲಾಸ್ಟಿಕ್ ಇದೆಯಲ್ವ, ಸೊ ಅದನ್ನು ನಾನು ಹಾಗೇ ಬಿಸಾಕಲ್ಲ. ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಂತರ ಅದನ್ನು ಬಿಸಾಕೊಳ್ಳೋದು. ಸೊ ಇವಾಗ ಅದನ್ನು ಬಿಸಾಕಿ ಇವಾಗ ಮಟನನ್ನು ಫಸ್ಟಿಗೆ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ. ಯಾಕೆಂದರೆ ಮಟನ್ ಅಂದಮೇಲೆ ಫಸ್ಟಿಗೆ ಅದನ್ನು ಬೇಯಿಸಬೇಕು. ಇವಾಗಂತೂ ಗೊತ್ತಿದೆಯಲ್ವ ಗ್ಯಾಸ್ ಇದೆ ಎಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ. ಸೊ ಹಾಗಾಗಿ ಹಾಗೆಯೇ ಗ್ಯಾಸಲ್ಲಿ ಬೇಯಿಸೋಕ್ಕಾಗಲ್ಲ. ಗ್ಯಾಸಲ್ಲೇ ಬೇಯಿಸೋದು, ಆದ್ರೂ ಪಾತ್ರೆಲಿ ಬೇಯಿಸೋಕ್ಕಾಗಲ್ಲ, ಕುಕ್ಕರಲ್ಲಿ ಹಾಕಿನೇ ಬೇಯಿಸಬೇಕು. ಸೊ ಅದಕ್ಕೋಸ್ಕರ ಫಸ್ಟಿಗೆ ಮಟನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬೇಯೋದಕ್ಕಿಡೋಣ ಅಂತೇಳಿ ಮಟನೆಲ್ಲ ಇಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಯಾವ ಥರ ಮಟನ್ ಬಿರಿಯಾನಿನ ಮಾಡ್ತೀನಿ ಅಂತೇಳಿ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿವಸದ ನಂತರ ಇಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾನ್ ವೆಜ್ಜಲ್ಲಿ ತುಂಬ ದಿವಸ ಆಯ್ತು. ಇವಾಗ ನಾನು ಫಸ್ಟಿಗೆಲ್ಲ ಬ್ಲಾಗ್ ಹಾಕ್ತಾ ಇದ್ನಲ್ಲ, ಡೈಲಿ ಒಂದೊಂದು ರೆಸಿಪಿನೂ ಆ್ಯಡ್ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ರೆಸಿಪಿ ಅಂತೂ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ತುಂಬ ದಿವಸದ ನಂತರ ಒಂದು ಬಿರಿಯಾನಿ ರೆಸಿಪಿನೇ ಶೇರ್ ಮಾಡೋಣ ಅಂತೇಳಿ. ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ, ನನ್ನ ಹಸ್ಬೆಂಡ್ ಫ್ಯಾಮಿಲಿಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಇಲ್ಲಿ ನಾನು ಮಟನೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫಸ್ಟಿಗೆ ಬೇಯೋದಕ್ಕೆ ಇಡೋಣ ಅಂತೇಳಿ. ನೀವು ಬೇಕಾದರೆ ಮಟನನ್ನು ಹಾಗೆಯೇ ಬೇಯಿಸ್ಬೋದು, ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಟೇಸ್ಟ್ ಆ ಥರ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಕುಕ್ಕರಲ್ಲೇ ಬೇಯಿಸ್ಕೋತೀನಿ. ಗ್ಯಾಸಲ್ಲಿ ಆ ಥರ ಪಾತ್ರೆಯಲ್ಲೇ ಇಟ್ಕೊಂಡು ಬೇಯಿಸಲ್ಲ, ಕುಕ್ಕರಲ್ಲೇ ಬೇಯಿಸ್ತೀನಿ. ಸೊ ಅದಕ್ಕೋಸ್ಕರ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ತೀನಿ. ಇಲ್ಲಿ ಜಾಸ್ತಿ ನೀರು ಹಾಕಬೇಡಿ, ನೀರು ಹೊರಗಡೆ ಬರುತ್ತೆ ಕುಕ್ಕರಿಂದ. ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಇವಾಗ ಚೆನ್ನಾಗಿ ಬೇಯೋದಕ್ಕೆ ಇಡೋಣ ಅಂತೇಳಿ ಇವಾಗ ಗ್ಯಾಸಲ್ಲಿ ಇಟ್ಕೋತಾ ಇದ್ದೀನಿ. ಹಾಗೆಯೇ ಯಾರಿಗಾದರೂ ಮನೆ ಮದ್ದು ಗೊತ್ತಿದ್ದರೆ ನನಗೆ ಹೇಳಿ. ಯಾವುದಕ್ಕೆಂದರೆ ನನ್ನ ಮಗಳಿದ್ದಾಳಲ್ವ, ಅವಳದು ನೆಕ್ ಇದೆಯಲ್ವ ಸ್ವಲ್ಪ ಡಾರ್ಕ್ ಇದೆ ನೆಕ್. ಸೊ ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಬರುತ್ತಲ್ವ, ಅಂದರೆ ಕುಡಿಯೋದೆಲ್ಲ ಅಲ್ಲಿ ಹಚ್ಚೋದೆಲ್ಲ ಬರುತ್ತಲ್ವ, ಸೊ ಅದನ್ನೆಲ್ಲ ಹಚ್ಚಿದ್ದೆ. ಅದೇನು ಕಮ್ಮಿ ಆಗಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಏನು ಹಚ್ಕೋತಾ ಇಲ್ಲ, ಡಾಕ್ಟ್ರಿಗೆ ಏನು ತೋರಿಸಿ. ಇವಾಗ ಏಜ್ ಅಂತೂ ಚಿಕ್ಕದಲ್ವ, ಸ್ವಲ್ಪ ದೊಡ್ಡೋಳಾಗಲಿ ಆಮೇಲೆ ನೋಡಿ ತಗೊಳ್ಳೋಣ ಅಂತೇಳಿ. ಮನೆ ಮದ್ದಲ್ಲಿ ಏನಾದರೂ ಕಮ್ಮಿ ಆಗೋದಿದ್ರೆ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ 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 ನನಗೆ ಕಮೆಂಟಲ್ಲಿ ಹೇಳಿ. ಒಂದು ಹೆಲ್ಪ್ ಥರ ಆಗುತ್ತೆ. ಮನೆ ಮದ್ದಲ್ಲಿ ಏನಾದರೂ ವಾಸಿ ಆಗೋದಾದರೆ. ತುಂಬ ಜನ ಹೇಳಿದರು ತೆಂಗಿನೆಣ್ಣೆ ಹಚ್ಚಿ, ತೆಂಗಿನೆಣ್ಣೆಗೆ ಹಲ್ದಿ ಇದೆಯಲ್ವ ಅರಿಶಿನ, ಅದನ್ನು ಹಾಕಿ ಹಚ್ಚಿಂತಲ್ಲ ಎಲ್ಲನೂ ಟ್ರೈ ಮಾಡ್ಕೊಂಡಿದ್ದೀನಿ. ಬಟ್ ಏನೂ ಪ್ರಯೋಜನ ಇಲ್ಲ. ಯಾರಿಗಾದರೂ ಬೇರೆ ಎಫೆಕ್ಟಿವ್ ಆಗಿರುವಂತಹ ರೆಮಿಡೀಸ್ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗೆಯೇ ಇಲ್ಲಿ ನಾನು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಟನನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋ, ತರಕಾರಿ ಅಂದರೆ ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ ಬೇಕಲ್ಲ ಬಿರಿಯಾನಿಗೆ. ಸೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ. ಹಸ್ಬೆಂಡ್ ಮಲಗಿದ್ದಾರೆ. ಸೊ ಅವ್ರದ್ದು ಡೈಲಿದು ರೋಟೀನ್ ಅದು. ಸೊ ಅವ್ರು ಮಲಗಿ ಎದ್ದೊಳೋಷ್ಟೊತ್ತಿಗೆ ಬಿರಿಯಾನಿ ರೆಡಿಯಾಗಿರಬೇಕು. ಸೊ ಇವತ್ತಿನ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಬೆಳ್ಳುಳ್ಳಿ ಮಟನ್ ಬಿರಿಯಾನಿ. ಇದಕ್ಕೆ ನಾನು ಜಾಸ್ತಿಯಾಗಿ ಬೆಳ್ಳುಳ್ಳಿದು ಕಳಿ ಬರುತ್ತಲ್ವ, ಅದನ್ನು ಹಾಕ್ಕೋತೀನಿ. ಅದು ಬಿರಿಯಾನಿ ಬೆಂದಾದ್ಮೇಲೆ ಅದನ್ನು ಬೆಳ್ಳುಳ್ಳಿದು ಒಳಗಡೆದು ಪಲ್ಪ್ ಇದೆಯಲ್ವ, ಅದನ್ನು ಹಾಕಿ ತಿನ್ನೋದಕ್ಕೆ ತುಂಬಾ ಅಮೇಝಿಂಗ್ ಆಗಿರುತ್ತೆ. ಸೊ ಟ್ರೈ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನಿಲ್ಲಿ ರೈಸನ್ನು ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು 3.5 ಕಪ್ಪಷ್ಟು ರೈಸನ್ನು ತಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫಸ್ಟಿಗೆ ವಾಶ್ ಮಾಡ್ಕೋಬೇಕು. ರೈಸ್ ಯಾವಾಗಲೂ ಉದುರುದ್ರಾಗಿ ಚೆನ್ನಾಗಿ ಫ್ಲಫಿಯಾಗಿ ಬರಬೇಕಂದ್ರೆ ನಾವು ರೈಸನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದರದ್ದು ಯಾವುದು ಒಂಥರ ವೈಟ್ ಪುಡಿ ಥರ ಇರುತ್ತಲ್ವ, ಸೊ ಅದು ಯಾವುದು ಇರಬಾರ್ದು. ಸೊ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಸೋಕ್ ಆಗೋದಕ್ಕೆ ಇಟ್ಟಿದ್ದೀನಿ. ಬಾಸ್ಮತಿ ರೈಸ್ ಅಂದಮೇಲೆ ಒಂದು ಅರ್ಧ ಗಂಟೆ ಆದರೂ ಸೋಕ್ ಆಗಲೇಬೇಕು, ಆವಾಗಲೇ ರೈಸ್ ತುಂಬಾ ಚೆನ್ನಾಗಾಗೋದು.
ಸೊ ಇವಾಗ ರೈಸ್ ಅಂತೂ ಸೋಕಾಗ್ತಾ ಇದೆ. ಸೊ ಇವಾಗ ಇಲ್ಲೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಈರುಳ್ಳಿನ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇಲ್ಲಿ ನಾನು 6 ಈರುಳ್ಳಿನ ತಗೋತಾ ಇದ್ದೀನಿ. ಅದನ್ನು ಸ್ಲೈಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆಯೇ ನೀವು ಬೇಕಂದರೆ ಎಣ್ಣೆ ಜೊತೆಗೆ ತುಪ್ಪನೂ ಹಾಕ್ಕೋಬೋದು, ಬಟ್ ನನ್ನ ಹತ್ರ ತುಪ್ಪ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿಲ್ಲ, ಬರೀ ಎಣ್ಣೆ ಹಾಕ್ಕೊಂಡಿರೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಣ್ಣನ್ನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿನ ಹಾಕ್ಕೋಬೋದು. ನಾನಿಲ್ಲಿ 3 ಹಾಕ್ಕೊಂಡಿರೋದು, ಮಕ್ಕಳು ಯಾರು ತಿನ್ನಲ್ಲ, ನನಗೂ ಹಸ್ಬೆಂಡಿಗೆ ಇಬ್ಬರಿಗೆ ಅಂತೇಳಿ 3 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿರುವಂತಹ ಮಟನ್, ಅರಿಶಿನ ಪುಡಿ, ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಬಿರಿಯಾನಿ ಮಸಾಲ ಪುಡಿ ಇಷ್ಟನ್ನು ಹಾಕಿ ಮಸಾಲ ಪುಡಿ, ನಾನು ಇವಾಗ ಹೇಳಿರುವಂತಹ ಎಲ್ಲ ಮಸಾಲ ಪುಡಿನೂ ಹಾಕಿ ತುಂಬಾ ಟೇಸ್ಟಿಯಾಗಿರುವಂತಹ ಏನು ಫ್ಲೇವರ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ. ಸೊ ಈ ಥರ ಮಸಾಲ ಪುಡಿಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದರದ್ದು ಮಸಾಲ ಪುಡಿಗಳೆಲ್ಲ ಬೇಗ ಏನೋ ಸುಟ್ಟೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳಿ. ನಂತರ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳುವಾಗಲೂ ಅಷ್ಟೇ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಹಾಗೆಯೇ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿ ಇಟ್ಕೊಳ್ಳಿ. ಆವಾಗ ಮಸಾಲ ಮೊಸರೆಲ್ಲ ಚೆನ್ನಾಗಿ ಬೇಯುತ್ತೆ, ಫ್ರೈ ಆಗುತ್ತೆ. ಸೊ ನಂತರ ಅದಕ್ಕೆ ನೀರನ್ನು ಹಾಕ್ಕೊಳ್ಳೋದು. ನಾನಿಲ್ಲಿ 1 ಕಪ್ ರೈಸಿಗೆ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾವು ಯಾವ ಗ್ಲಾಸಲ್ಲಿ ರೈಸನ್ನು ಹಾಕ್ಕೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ಳೋದು. 1 ಕಪ್ಪಿಗೆ 1.5 ಕಪ್ಪಷ್ಟು ರೇಷಿಯೋ. ಸೊ ಅದನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನು, ಹಾಗೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಇಡ್ತೀನಿ. ಇವಾಗ ನೀರಂತೂ ತುಂಬಾ ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ಇದಕ್ಕೆ ನಾವಿಲ್ಲಿ ಸೋಕ್ ಮಾಡಿ ಇಟ್ಟಿರುವಂತಹ ರೈಸ್ ಇದೆಯಲ್ವ, ಅದನ್ನು ಸ್ಟ್ರೈನ್ ಮಾಡಿ ತಗೋತಾ ಇದ್ದೀನಿ, ನೀರೇನಿಲ್ಲ. ಸೊ ಇವಾಗ ಅದನ್ನು ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಡಿ, ಸ್ವಲ್ಪ ಸ್ಲೋ ಆಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ರೈಸಿಗೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮಿಕ್ಸ್ ಮಾಡಿ ಆದಮೇಲೆ ಅದರದ್ದು ನೀರು ಒಂದು ಸ್ವಲ್ಪ ಕಮ್ಮಿ ಆಗೋ ತನಕ ನಾವೇನು ಮಾಡಬೇಕಂದ್ರೆ ಅದನ್ನು ಹಾಗೆಯೇ ಮುಚ್ಚಳ ಓಪನ್ ಇಟ್ಟೆ ಅದನ್ನು ಬೇಯಿಸಬೇಕು. ನೋಡಿ ಇವಾಗ ಈ ಸ್ಟೇಜಿಗೆ ಬರುವಾಗ ನಾವಿದನ್ನು ದಮ್ಮಿಗೆ ಇಟ್ಕೋಬೇಕು. ಇವಾಗ ನೋಡಿ ಇದನ್ನು ಜಾಸ್ತಿ ಗಟ್ಟಿಯಾಗಿ ಮಾಡಬೇಡಿ, ಅನ್ನೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಇವಾಗ ನೋಡಿ ಈ ಸ್ಟೇಜಿಗೆ ಬರುವಾಗ ಇದನ್ನು ದಮ್ಮಿಗೆ ಇಟ್ಕೊಳ್ಳೋದು. ಸೊ ಇವಾಗ ಮುಚ್ಚಳ ಮುಚ್ಚಿ ಇದ್ರ ಮೇಲ್ಗಡೆ ಏನಾದರೂ ಬಾರದ ವಸ್ತು ಏನಾದರೂ ಇಟ್ಕೊಳ್ಳಿ. ನಾನಿಲ್ಲಿ ನೀರು ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೋತೀನಿ, 15 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೋತೀನಿ. ಆಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ಮೇಲೆ ಒಂದು 10 ನಿಮಿಷ ಹಾಗೆಯೇ ಬಿಟ್ಕೋತೀನಿ. ಸೊ ಇವಾಗ ಅದು ದಮ್ಮಿಗೆ ಇಟ್ಟಿದ್ದೀನಿ, ದಮ್ಮಲ್ಲಾಗಿದೆ. ಗ್ಯಾಸ್ ಫ್ಲೇಮೆಲ್ಲ ಆಫ್ ಮಾಡಿದ್ದೀನಿ. ಇವಾಗ ಒಂದು 10 ನಿಮಿಷ ಹಾಗೆಯೇ ಇರಲಿ ಅಂತೇಳಿ ಹಾಗೆಯೇ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಬೇಗ ನಮಾಜ್ ಮಾಡ್ಕೊಂಡು ಬರೋಣ ಅಂತೇಳಿ. ಹಸ್ಬೆಂಡಿಗಂತೂ ತುಂಬಾ ಹಸಿವಾಗ್ತಿತ್ತು. ಅವರು ಬೆಳಿಗ್ಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿರೋದು, ಹಾಗಾಗಿ ಅವರಿಗೆ ತುಂಬಾ ಹಸಿವಾಗ್ತಿತ್ತು. ಬಟ್ ಅಂದರೂ ಇಲ್ಲ, ಬೇಡ ನೀನು ನಮಾಜ್ ಮಾಡ್ಕೊಂಡೆ ಬಾ, ಆಮೇಲೆ ಒಟ್ಟಿಗೆ ನೀವು ಊಟ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಮಾಜ್ ಮಾಡ್ಕೋತಾ ಇದ್ದೀನಿ. ನಮಾಜ್ ಮಾಡಿ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತೇಳಿ. ಸಂಡೇ ದಿವಸನೇ ಹಸ್ಬೆಂಡ್ ಇರೋದಲ್ವ, ಸೊ ಹಾಗಾಗಿ ಮಧ್ಯಾಹ್ನ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡ್ಕೊಳ್ಳುವಾಗ ಒಂಥರ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಇವಾಗ ನಂದು ನಮಾಜೂ ಕಂಪ್ಲೀಟ್ ಆಗ್ತಾ ಬಂತು. ಸೊ ಇವಾಗ ನಮಾಜೂ ಕಂಪ್ಲೀಟ್ ಆಯಿತು. ಸೊ ಇವಾಗ ಏನು ದಮ್ಮಿಗಿಟ್ಟಿರುವಂತಹ ರೈಸನ್ನು ಓಪನ್ ಮಾಡೋಣ ಅಂತೇಳಿ. ತುಂಬಾ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು. ನನ್ನ ಮಗಳು ಆವಾಗವಾಗ ಕೇಳ್ತಾ ಇದ್ಲು, ಆಯ್ತಾ 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 ಅಂತೇಳಿ. ನನಗೆ ಸ್ಮೆಲ್ ಮಾಡ್ತಾ ಬರ್ತಿರೋದು, ಇನ್ನೂ ರೆಡಿ ಆಗಿಲ್ಲ ಅಂತೇಳಿ. ಸೊ ಇವಾಗ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ರೈಸೂ ಪರ್ಫೆಕ್ಟಾಗಿ ಕುಕ್ ಆಗಿಬಿಟ್ಟಿತ್ತು. ಮಟನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಪ್ಲೀಸ್ ಒಂದ್ಸಲ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ, ನಿಮ್ಮ ಮನೆಯವ್ರಿಗೂ ತಿನ್ನಿಸಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇದು ನಾನು ಮಾಡುವಂತಹ ಮಟನ್ ಬಿರಿಯಾನಿ ರೆಸಿಪಿ. ಸೊ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಅದರದ್ದು ಬೆಳ್ಳುಳ್ಳಿ ಹಾಕಿರ್ತೀವಲ್ವ, ಸೊ ಅದನ್ನು ಅದು ಚೆನ್ನಾಗಿ ಬೆಂದಿರುತ್ತೆ, ಅದರದ್ದು ಪಲ್ಪನ್ನು ತೆಗೆದು ರೈಸ್ ಜೊತೆಗೆ ಮಿಕ್ಸ್ ಮಾಡಿ ತಿನ್ನಬೇಕು. ತುಂಬಾ ಚೆನ್ನಾಗಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.
ಸೊ ಇಲ್ಲಿ ನೋಡಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಅಂತೇಳಿ, ಈ ಥರ ಬೆಳ್ಳುಳ್ಳಿ ಇದೆಯಲ್ವ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋಬೇಕು. ಆವಾಗ ಅದರದ್ದು ಒಳಗಡೆದು ಪಲ್ಪ್ ಇದೆಯಲ್ವ ಅದು ಹೊರಗಡೆ ಬರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಬೆಳ್ಳುಳ್ಳಿ. ಸೊ ಹಾಗಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ರೈಸ್ ಜೊತೆಗೆ ಮಟನ್ ಹಾಕಿ, ಆ ಕಚಂಬರ್ ಹಾಕಿ, ಆ ಬೆಳ್ಳುಳ್ಳಿ ಹಾಕಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡ್ಕೊಂಡು ನೋಡಿ. ನಾನು ಅಷ್ಟೊಂದು ಚೆನ್ನಾಗಾಗಿರೋದಕ್ಕೋಸ್ಕರನೇ ನಿಮಗೂ ಸಜೆಸ್ಟ್ ಮಾಡ್ತಾ ಇರೋದು. ಸೊ ನಮ್ಮದು ಮಧ್ಯಾಹ್ನದ ಲಂಚ್ ಅಂತೂ ಇವತ್ತು ಸೂಪರಾಗಿಬಿಟ್ಟಿತ್ತು. ಸೊ ಹಾಗೆಯೇ ಇಲ್ಲಿ ಮನೆಗೂ ರೆಡಿ ಮಾಡ್ಕೊಂಡಿದ್ದೀನಿ, ಮನೆಗೂ ಕಳ್ಸೋಣ ಅಂತೇಳಿ.